ಪಾಕಿಸ್ತಾನದ ವಿಮಾನಗಳಿಗೆ ಭಾರತದ ಪ್ರವೇಶ ಬಂದ್. ಭಾರತದ ವಾಯು ಪ್ರದೇಶವನ್ನ ಸರ್ಕಾರ ನಿರ್ಬಂಧ ಮಾಡಿದೆ. ಈ ಮೊದಲು ಭಾರತದ ವಿಮಾನಗಳಿಗೆ ಪಾಕ್ ನಿರ್ಬಂಧ ಹೇರಿತ್ತು. ಈಗ ಪಾಕಿಸ್ತಾನದ ವಿಮಾನಗಳಿಗೆ ಭಾರತ ನಿರ್ಬಂಧ ಹೇರ್ತಾ ಇದೆ. ಈಗ ಈ ಪಾಕಿಸ್ತಾನ್, ಈ ಇಂಡೋನೇಷ್ಯಾ, ಮಲೇಷಿಯಾ ಈ ಎಲ್ಲ ದೇಶಗಳಿಗೆ ಹೋಗಬೇಕು ಅಂತಂದ್ರೆ ಸುತ್ತಿ ಬಳಸಿ ಹೋಗಬೇಕು. ನಮ್ಮ ಭಾರತದ ವಾಯು ಪ್ರದೇಶವನ್ನ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಬಳಸುವಂತಿಲ್ಲ. ಬಳಸಿದ್ದೇ ಆದರೆ ಅಲ್ಲಿಯೇ ವಿಮಾನಗಳು ಉಡೀಸ್. ಪಾಕಿಸ್ತಾನ ವಿಮಾನಗಳಿಗೆ ಭಾರತ ಈ ಮೂಲಕ ಪ್ರವೇಶ ನಿರ್ಬಂಧ ಹೇರಿದೆ. ಈ ಮೊದಲು ಇದೇ ಪಾಕಿಸ್ತಾನ್ ಭಾರತದ ವಿಮಾನಗಳಿಗೆ ನಿರ್ಬಂಧ ಹೇರಿತ್ತು. ಇನ್ನು ಪಾಪಿ ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಶಾಕ್ ಅನ್ನ ಕೊಟ್ಟಿದೆ. ಪಾಕ್ ನಟರ ಸೋಷಿಯಲ್ ಮೀಡಿಯಾಗಳ ಖಾತೆಯನ್ನ ಬ್ಯಾನ್ ಮಾಡಿದೆ. ಯಾರ್ಯಾರು ಆ ಪಾಕ್ ನಟರು? ಹನಿಯಾ ಅಮೀರ್, ಮಹಿರಾ ಖಾನ್, ಅಲಿ ಜಫರ್, ಇಮ್ರಾನ್ ಅಬ್ಬಾಸ್ ಸೇರಿ ಹಲವರ ಖಾತೆಯನ್ನ ಬ್ಯಾನ್ ಮಾಡಲಾಗಿದೆ. ಪಾಕ್ ನಟರ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಬ್ಯಾನ್ ಮಾಡಿರೋದಂಥದ್ದು. ಹನಿಯಾ ಅಮೀರ್, ಮಹಿರಾ ಖಾನ್, ಅಲಿ ಜಫರ್ ಸೇರಿದಂತೆ ಹಲವರ ಖಾತೆಯನ್ನ ಬ್ಯಾನ್ ಮಾಡಲಾಗಿದೆ. ಇವರೆಲ್ಲ ಪಾಕ್ ಪರವಾಗಿ ಪ್ರಚಾರ ಮಾಡ್ತಾ ಇದ್ದ ಹಿನ್ನೆಲೆ, ಸುಳ್ಳು ಸುಳ್ಳು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದ ಹಿನ್ನೆಲೆ, ಅಸಲಿಯತ್ತೇ ತಿಳಿಯದೆ ಇವರು ಸುಮ್ಮನೆ ಇವರ ಪ್ರೊಪಗಂಡನ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದ ಹಿನ್ನೆಲೆ ಇವರ ಖಾತೆಗಳನ್ನು ಬ್ಯಾನ್ ಮಾಡಲಾಗಿದೆ. ಹಿಂದೂಗಳ ರಕ್ತ ಹರಿಸಿದ ಉಗ್ರರ ನಾಡಿನ ವಿರುದ್ಧ ಭಾರತ ಯಾವ ರೀತಿ ದಾಳಿ ನಡೆಸುತ್ತೆ ಅನ್ನುವಂಥ ಆತಂಕ ಪಾಕಿಸ್ತಾನಕ್ಕೆ ಹೆಚ್ಚುತ್ತಾನೆ ಇದೆ. ಗಡಿಯಲ್ಲಿ 3 ಸೇನೆಗಳು ಸನ್ನದ್ಧವಾಗಿದ್ದು ಬಲಿಷ್ಠ ಭಾರತದ ಬಲ ಕಂಡು ಪಾಪಿ ಪಾಕಿಸ್ತಾನಕ್ಕೆ ಈಗಾಗಲೇ ಆತಂಕ ಶುರುವಾಗಿದೆ. ಸೇನೆಗೆ ಮೋದಿ ಆರ್ಡರ್, ಪಾಕ್ ಗೇಮ್ ಓವರ್. ಕ್ಷಣ ಕ್ಷಣಕ್ಕೂ ಟೆನ್ಷನ್, ಪಾಕ್ಗೆ ತಪ್ಪಿದ ಕಂಟ್ರೋಲ್. ಸರ್ವನಾಶ. ಪಾಪಿ ಪಾಕಿಸ್ತಾನದ ಸರ್ವನಾಶಕ್ಕೆ ಕಾಲ ಸನ್ನಿಹಿತವಾಗಿದೆ. 3 ಸೇನಾಪಡೆಗೆ ಕೇಂದ್ರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದಂತೆ ಪಾಕ್ ಎದೆ ಸೀಳಲು ಸೇನಾಪಡೆಗಳು ಸಜ್ಜಾಗಿ ನಿಂತಿವೆ. ಕಾಶ್ಮೀರದಿಂದ ಗುಜರಾತ್ವರೆಗೆ ಭಾರತೀಯ ಸೇನೆ ಸಜ್ಜಾಗಿ ನಿಂತಿರುವುದು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ಬೆದರಿ ಬೆಂಡಾಗಿರೋ ಉಗ್ರ ರಾಷ್ಟ್ರ ಗಡಿ ರೇಂಜರ್ಸ್ ಕಾಲ್ಕಿತ್ತಿದ್ದಾರೆ. ಭಾರತ ಪ್ರತಿಕಾರದ ಸಮರಕ್ಕೆ ತುದಿಗಾಲಲ್ಲಿ ನಿಂತಿದೆ. ಭಾರತದ ನಡೆಗೆ ಪಾಕ್ ಕಂಗಾಲಾಗಿದೆ. ಜಮ್ಮುವಿನ ಬ್ರಗ್ವಲ್ ಅಂತಾರಾಷ್ಟ್ರೀಯ ಗಡಿಯ ವಾಚ್ ಟವರ್ ಬಳಿ ಪಾಕಿಸ್ತಾನದ ಧ್ವಜವನ್ನ ತೆಗೆಯಲಾಗಿತ್ತು. ಗಲಿಬಿಲಿಗೊಂಡ ಪಾಕ್ನಿಂದ ಮತ್ತೆ ಧ್ವಜಾರೋಹಣ ಮಾಡಿದೆ. ಇಷ್ಟೇ ಅಲ್ಲ, ಗಡಿಯಲ್ಲಿ ಮೊದಲು ಗುಂಡಿನ ಸುರಿಮಳೆಗೈಯುವ ಸಾಧ್ಯತೆ ಹಿನ್ನೆಲೆ 100 ರೇಂಜರ್ಸ್ ಕಾಲ್ಕಿತ್ತಿದ್ದಾರೆ. ಆಪರೇಷನ್ ಆಕ್ರಮಣ್. ಉಗ್ರರ ವಿರುದ್ಧದ ಕಾರ್ಯಾಚರಣೆಗೆ ಸೇನೆ ಸಿದ್ಧವಾಗಿದೆ. ರಣರೋಚಕ ಕಾರ್ಯಾಚರಣೆಗೆ ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ಆಪರೇಷನ್ ಆಕ್ರಮಣ್ ಹೆಸರಿನಲ್ಲಿ ಕಾರ್ಯಾಚರಣೆಗಿಳಿದಿರುವ ಸೇನೆ ಪಿಒಕೆಯ ಉಗ್ರರ ನೆಲೆಯೇ ಸೇನೆಯ ಟಾರ್ಗೆಟ್ ಮಾಡಿದೆ. ಮೊದಲು ಪಿಒಕೆಯಿಂದಲೇ ಶತ್ರುಗಳ ಸಂಹಾರಕ್ಕೆ ಚಾಲನೆ ನೀಡಲಿದೆ. ಬಳಿಕ ಪಾಕ್ ಆಕ್ರಮಿತ ಪ್ರದೇಶಕ್ಕೆ ನುಗ್ಗಿ ದಾಳಿ ಸಾಧ್ಯತೆ ಇದೆ. ವಾಯುಸೇನೆ, ಭೂಸೇನೆ ಅಧಿಕಾರಿಗಳಿಂದ ತಯಾರಿ ನಡೆದಿದ್ದು 46 ಉಗ್ರರ ನೆಲೆಗಳನ್ನು ಗುರುತಿಸಿದೆ ಭಾರತೀಯ ಸೇನೆ. ಬದರುಗುಟ್ಟಿರುವ ಪಾಕಿಸ್ತಾನಕ್ಕೆ ಜಾಗತಿಕ ಮಟ್ಟದಲ್ಲಿ ಭಾರಿ ಮುಜುಗರ ಆಗಿದೆ. ಸ್ಪೇಸ್ಎಕ್ಸ್ನ ವಿಡಿಯೋ ಗೇಮ್ ದೃಶ್ಯ ಬಳಕೆ ಮಾಡಿದ್ದು ಮುಜುಗರಕ್ಕೀಡಾಗಿದೆ. ಇದಲ್ಲದೆ ಭಾರತದ ವಿರುದ್ಧ
ಯುದ್ಧಕ್ಕೆ ನಿಲ್ಲೋದಾ ಅಥವಾ ಬಲೂಚಿಸ್ತಾನದ ದಾಳಿ ಎದುರಿಸೋದಾ ಅನ್ನೋ ಗೊಂದಲದಲ್ಲಿ ಪಾಕ್ ಒದ್ದಾಡ್ತಿದೆ. ಯಾರ ವಿರುದ್ಧ ದಾಳಿಗೆ ನಿಂತರೂ ಪಾಕಿಸ್ತಾನ ಉಡೀಸ್ ಆಗೋದು ಫಿಕ್ಸ್ ಆಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಪಿ ಪಾಕಿಸ್ತಾನ್ ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಗಡಿಯಲ್ಲಿ ಪದೇ ಪದೇ ಕಿರಿಕ್ ಮಾಡ್ತಾ ಇದೆ. ಸುಮ್ಮನೆ ಇರುವ ಬದಲು ಸತತ 6ನೇ ಬಾರಿಗೆ ಸೀಸ್ ಫೈರ್ ಉಲ್ಲಂಘಿಸಿದೆ. ಇದಕ್ಕೆ ಭಾರತ ಸೇನೆಯೂ ಕೂಡ ತಕ್ಕ ಉತ್ತರವನ್ನ ನೀಡ್ತಾನೆ ಬಂದಿದೆ. ಗಡಿಯಲ್ಲಿ ಬಾಲ ಬಿಚ್ಚಿದ ಪಾಕ್ ಸೇನೆ. ಸತತ 6ನೇ ದಿನವೂ ಕದನ ವಿರಾಮ ಉಲ್ಲಂಘನೆ. ಪಹಲ್ಗಾಮ್ ಉಗ್ರದಾಳಿಯ ಬಳಿಕ ಭಾರತ ಪ್ರತೀಕಾರಕ್ಕೆ ರಣತಂತ್ರವನ್ನ ಹೆಣೆಯುತ್ತಿದೆ. ಆದರೆ ಪಾಕ್ ತನ್ನ ನರಿ ಬುದ್ಧಿಯನ್ನ ಮುಂದುವರೆಸಿದೆ. ಸತತ 6ನೇ ದಿನವೂ ಗಡಿಯಲ್ಲಿ ಗುಂಡಿನ ದಾಳಿಯನ್ನ ನಡೆಸಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಭಾರತ ಮತ್ತು ಪಾಕಿಸ್ತಾನ್ ನಿಯಂತ್ರಣ ರೇಖೆ ಅಂದ್ರೆ LOCಯಲ್ಲಿ ಪಾಕಿಸ್ತಾನ್ ಯದ್ವಾ ತದ್ವಾ ಫೈರಿಂಗ್ ಮಾಡ್ತಾ ಇದೆ. ಇದಕ್ಕೆ ಸರಿಯಾಗಿ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರವನ್ನ ನೀಡ್ತಾನೆ ಬಂದಿದೆ. ಕುಪ್ವಾರ ಮತ್ತು ಬಾರಾಮುಲ್ಲಾ ಜಿಲ್ಲೆಗಳು ಹಾಗೂ ಅಖ್ನೂರ್ನಲ್ಲಿ ನಿರಂತರ ಗುಂಡಿನ ಚಕಮಕಿ ನಡೀತಾ ಇದೆ. ಗಡಿಯಲ್ಲಿ ಪಾಕ್ ಕಿರಿಕ್. ಏಪ್ರಿಲ್ 22, 23 ಪೂಂಚ್ನಲ್ಲಿ ಕದನ ವಿರಾಮ ಉಲ್ಲಂಘನೆ. ಏಪ್ರಿಲ್ 24, 25 ಕುಪ್ವಾರಾದಲ್ಲಿ ಗಡಿಯಾಚೆ ಗುಂಡಿನ ದಾಳಿ. ಏಪ್ರಿಲ್ 25, 26 LOCಯ 34 ಸ್ಥಳಗಳಲ್ಲಿ ಪಾಕ್ನಿಂದ ಫೈರಿಂಗ್. ಏಪ್ರಿಲ್ 26, 27 ಕುಪ್ವಾರಾದಲ್ಲಿ 2ನೇ ಬಾರಿಗೆ ಗುಂಡಿನ ದಾಳಿ. ಏಪ್ರಿಲ್ 28 ಪಾಕ್ನಿಂದ ಕುಪ್ವಾರ ಮತ್ತು ಪೂಂಚ್ನಲ್ಲಿ ಫೈರಿಂಗ್. ಏಪ್ರಿಲ್ 29 ಜಮ್ಮುವಿನ ಬರ್ಗ್ವಾಲ್ ವಲಯದಲ್ಲಿ ಫೈರಿಂಗ್. ಭಾರತದ ಪ್ರತೀಕಾರಕ್ಕೆ ಪಾಕ್ ಗಲಿಬಿಲಿ. ಭಾರತದ ಪ್ರತೀಕಾರಕ್ಕೆ ಗಲಿಬಿಲಿಯಾಗಿರುವ ಪಾಕಿಸ್ತಾನ್ ಕಂಗಾಲಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆ. 24ರಿಂದ 36 ಗಂಟೆಯಲ್ಲಿ ಭಾರತದ ಮಿಲಿಟರಿ ಕಾರ್ಯಾಚರಣೆ ಆರಂಭ ಮಾಡುತ್ತೆ ಅಂತ ಪಾಕ್ ಸಚಿವ ಅಟ್ಟಾ ತರಾರ್ ಹೇಳಿದ್ದಾನೆ. Pakistan has credible intelligence that India intends carrying out military action against Pakistan in the next 24 to 36 hours. ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರದ ಕ್ರಮಗಳನ್ನು ಕೈಗೊಂಡಿದೆ. ಆದರೆ ಪಾಕ್ ತನ್ನ ಹಳೆ ಚಾಳಿಯನ್ನ ಮುಂದುವರೆಸಿದೆ. ಇದಕ್ಕೆ ಭಾರತ ಸದ್ಯದಲ್ಲಿಯೇ ಬ್ರೇಕ್ ಹಾಕೋದು ಪಕ್ಕ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಿಂಧೂ ನದಿಯ ಒಪ್ಪಂದ ರದ್ದಾಗಿದ್ದಕ್ಕೆ ಪಾಕಿಸ್ತಾನದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಚಿನಾಬ್ ನದಿಯಂತೂ ಸಂಪೂರ್ಣ ಬತ್ತಿ ಹೋಗಿದೆ. ಇನ್ನೊಂದು ಕಡೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಬ್ಬರಿಸ್ತಾ ಇದೆ. ಜಲಯುದ್ಧ